ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಋತಮಿವ ಬಂಧನಾತ್ ಮೃತ್ಯೋ ಮುಕ್ಷೀಯ ಮಾಮೃತಾತ್. ಗುರುಗಳೇ, ಏನು ಮಾರ್ಗಚಕ್ರ ಈ ದಾರಿನಲ್ಲಿ ಹೋಗ್ತಾ ಇಲ್ಲ. ಮೂರ್ಖ, ಮಾರ್ಗಚಕ್ರ ಯಾವತ್ತೂ ದಾರಿ ತಪ್ಪುವುದಿಲ್ಲ, ತಪ್ಪಿಸುವುದೂ ಇಲ್ಲ. ನೀವು ಹೇಳ್ತಿರೋದೇ ನಿಜ ಆಗಿದ್ರೆ ಇದ್ಯಾಕೆ ಈ ದಾರಿನಲ್ಲಿ ಹೋಗ್ತಾ ಇದೆ? ನಿನ್ನ ಮಗ ಇದೇ ದಾರಿಯಲ್ಲಿ ಹೋಗಿದ್ದಾನೆ ಅನ್ನೋದನ್ನ ಸೂಚಿಸುತ್ತಿದೆ. ಏನು ಗುರುಗಳೇ ಹೀಗೆ ಹೇಳ್ತಿದ್ದೀರಾ? ನಾನು ಹುಟ್ಟಿ ಬೆಳೆದಿರೋ ಊರಿದು. ಒಂದು ಸಲ ಕೂಡ ನಾನು ಈ ಜಾಗಕ್ಕೆ ಬಂದಿಲ್ಲ, ಕಾಲಿಟ್ಟಿಲ್ಲ. ಅಂಥದ್ರಲ್ಲಿ ನನ್ನ ಮಗ ಬರ್ತಾನ? ಇಷ್ಟಕ್ಕೂ ನನ್ನ ಮಗ ಇಲ್ಲಿಗೆ ಯಾಕೆ ಬಂದ? ನಿನ್ನ ಮಗನೇ ಬಂದನೋ ಅಥವಾ ಅವನ ಮೇಲೆ ಮಂತ್ರ ಪ್ರಯೋಗ ಮಾಡಿ ಯಾರಾದರೂ ಕರೆದುಕೊಂಡು ಬಂದರೋ ಯಾರಿಗೆ ಗೊತ್ತು? ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಾ ಕಾಲಹರಣ ಮಾಡುವುದು ಸೂಕ್ತವಲ್ಲ. ಅರೆಗಳಿಗೆ ತಡವಾದರೂ ನಿನ್ನ ಮಗನ ಪ್ರಾಣಕ್ಕೆ ಕಂಟಕ. ಅಂದ್ರೆ ನನ್ನ ಮಗ ಅಂಥ ಅಪಾಯದಲ್ಲಿದ್ದಾನೆ. ಹಾಗಾದ್ರೆ ನಾಗಲೋಕದವರು ನಮ್ಮ ಮೇಲೆ ಯುದ್ಧ ಸಾರಿದರ, ಮಗನ ಮೂಲಕ ಸೇಡು ತೀರಿಸಿಕೊಳ್ಳೋದಕ್ಕೆ ನೋಡ್ತಾ ಇದ್ದಾರ? ಕೆಲವು ಉತ್ತರಗಳು ಯಾವತ್ತು ಎತ್ತರದಲ್ಲಿರುತ್ತೆ ದಿಗ್ವಿಜಯ. ಉತ್ತರದ ಎತ್ತರಕ್ಕೆ ನಾವು ಬೆಳೆದಾಗ ಮಾತ್ರ ಉತ್ತರ ನಮ್ಮದಾಗಲು ಸಾಧ್ಯ. ಇಲ್ಲದಿದ್ದರೆ ಪ್ರಶ್ನೆಯಾಗಿ ಬದುಕು, ಪ್ರಶ್ನೆಯಾಗಿ ನಮ್ಮ ಸಾವು. ಅಲ್ಲಿ ಸಮಸ್ಯೆ ಎದುರಾಗುವುದಕ್ಕೆ ಮುಂಚೆ ಹೊರಡೋಣ. ಬಾ. ಜಯ ಭೋಲೆನಾಥ. ಅಮೃತ ಗಳಿಗೆ ಬಂತು. ಆಕಾಶದಿಂದ ಗಂಗೆ ಭೂಸ್ಪರ್ಶ ಮಾಡಿದ ಪುಣ್ಯಕ್ಷಣ. ವಾಯುಪುತ್ರ ಹನುಮಂತ ಸಂಜೀವಿನಿ ಪರ್ವತವನ್ನು ಎತ್ತಿದ ಪುಣ್ಯಕ್ಷಣ. ಈ ಪುಣ್ಯಕ್ಷಣದಲ್ಲಿ ಆದಿಶೇಷ ಮಾನವ ರೂಪಿ ತ್ರಿಶೂಲನಿಗೆ ನವಕಾಯ ದೊರಕೋ ಪುಣ್ಯಕ್ಷಣ. ಜಯ ಭೋಲೆನಾಥ. ಹೇ ಭೋಲೆನಾಥ, ನಿನ್ನಡತೆಯಂತೆ ಎಲ್ಲ ಪೂಜಾ ಕಾರ್ಯವೂ ಆಯಿತು. ಇನ್ನುಳಿದಿರುವುದು ಒಂದೇ ಹಂತ, ರೂಪ ಬದಲಾಗುವ ಹಂತ. ಓಂ ಪಂಚಶಕ್ತಿ ಆವಾಹಯಾಮಿ. ಮತ್ತೆ ನಿನಗೆ ರೂಪ ಸಿಗುವುದಿಲ್ಲ. ನಿನ್ನ ಬಳಿ ಇರುವುದು ಕಡಿಮೆ ಸಮಯ, ಹೆಚ್ಚಿನ ಜವಾಬ್ದಾರಿ. ಅಲ್ಲ ಸ್ವಾಮಿಗಳೇ, ನಾನು ಈ ರೂಪದಲ್ಲಿ ಮನೆಗೆ ಹೇಗೆ ಹೋಗ್ಲಿ? ನಿನ್ನಲ್ಲಿ ಜ್ಞಾನವಾಹಿನಿಯ ಚಿಲುಮೆ, ಅದೇ ನಿನಗೆ ದಾರಿಯನ್ನು ತೋರಿಸುತ್ತದೆ. ನಾನು ಆಗಲೇ ಹೇಳಿದ ಹಾಗೆ ನಿನ್ನದು ಸಾಮಾನ್ಯ ರೂಪವಲ್ಲ, ಒಬ್ಬ ತನಿಖಾಭಟನ ರೂಪ. ಆ ರೂಪವನ್ನ ಸದುಪಯೋಗಪಡಿಸಿಕೊ. ಸ್ವಾಮಿಗಳೇ, ನಂದೊಂದು ಪ್ರಶ್ನೆ. ನನ್ನ ದೇಹ ಎಲ್ಲಿದೆ? ಸದ್ಯಕ್ಕೆ ನಿನ್ನ ಕಣ್ಣಿಗೆ ಅದು ಗೋಚರವಾಗುವುದಿಲ್ಲ, ಅದು ಆಗಲೂಬಾರದು. ಹೋಗಿ ಬಾ. ಸರಿ ಸ್ವಾಮಿಗಳೇ, ಆಶೀರ್ವಾದ ಮಾಡಿ. ವಿಜಯೀ ಭವ. ನೀವು? ನಾನು ಅಭಯ್. ಇದಕ್ ಮುಂಚೆ ನಾವು ಎಲ್ಲಾದ್ರೂ ಭೇಟಿ ಆಗಿದ್ದೀವಾ? ಚಾನ್ಸೇ ಇಲ್ಲ. ನಾನು ಇದೇ ಮೊದಲನೇ ಸಲ ಈ ದೇವಸ್ಥಾನಕ್ಕೆ ಬರ್ತಿರೋದು. ನಾವು ದೇವಸ್ಥಾನದಲ್ಲೇ ಭೇಟಿ ಮಾಡ್ಬೇಕು ಅನ್ನೋದೇನು ಇಲ್ವಲ್ಲ? ಬೇರೆ ಹೊರಗಡೆ ಎಲ್ಲಾದ್ರೂ ಭೇಟಿ ಮಾಡಿದೀವಾ? ನಾವೇನಾದ್ರೂ ಮಾತಾಡಿದೀವಾ? ಇಲ್ಲ, ನಾನು ಇದೇ ಮೊದಲನೇ ಸಲ ನಿಮ್ಮನ್ನು ನೋಡ್ತಿರೋದು. ಆದ್ರೆ ನಾನು ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ತುಂಬಾ ಗೊತ್ತಿರೋರ್ ತರ, ಪರಿಚಯ ಇರೋರ್ ತರ
ಮನ್ಸಿಗೆ ತುಂಬ ಹತ್ರದವ್ರ ಥರ ಅನಿಸ್ತಿದ್ಯಲ್ಲ. ನೀವು ಹೇಳಿದ ಹೆಸರು ಕೂಡ ಹೊಸ್ತು. ಅಭಯ್ ಅನ್ನೋರು ಯಾರು ಗೊತ್ತಿಲ್ಲ ನನಗೆ. ಆದರೂ ನಿಮ್ಮನ್ನು ಮುಂಚೆ ಎಲ್ಲೋ ನೋಡಿದ್ದೀನಿ, ಮಾತಾಡ್ಸಿದ್ದೀನಿ ಅಂತ ಅನ್ನಿಸ್ತಿದ್ಯಲ್ಲ. ಏನು ಯೋಚನೆ ಮಾಡ್ತಾ ಇದ್ದೀರಾ? ನನ್ನನ್ನು ಮುಂಚೆ ಎಲ್ಲಾದರೂ ನೋಡಿದಿರಾ ನೀವು? ಇಲ್ಲ ಮೇಡಮ್, ಇದೇ ಮೊದಲನೇ ಸಲ ನೋಡ್ತಿರೋದು ಅಂತ ಹೇಳಿದ್ನಲ್ಲ. ಕ್ಷಮಿಸಿ, ನಾನು ಹೀಗೆಲ್ಲ ಯಾರನ್ನೂ ಮಾತಾಡ್ಸೋಳಲ್ಲ. ಆದರೆ ನಿಮ್ಮನ್ನು ನೋಡಿದಾಗ ಮಾತಾಡಿಸ್ಬೇಕು ಅನಿಸ್ತು, ಅದಕ್ಕೆ ಕೇಳಿದೆ. ಇಟ್ಸ್ ಓಕೆ ಮೇಡಮ್, ನೋ ಪ್ರಾಬ್ಲಮ್. ಪ್ರಸಾದ ಕೊಡ್ತೀರಾ? ಹಾಂ ಹಾಂ. ದೇವ್ರ ಹತ್ರ ಏನೋ ತುಂಬಾ ಬೇಡ್ಕೋತಿದ್ರಿ? ಹಾಂ, ಅದು ಮನೇಲಿ ಸ್ವಲ್ಪ ಸಮಸ್ಯೆ ಇತ್ತು. ಎಲ್ಲ ಸರಿ ಹೋಗುತ್ತೆ. ಈಗ ಆಗಿರೋ ಸಮಸ್ಯೆಗಳು ಮುಂದೆ ಬರೋ ಸಮಸ್ಯೆನ ಸರಿ ಮಾಡಕ್ ಬಂದಿದೆ ಅಂತ ಅನ್ಕೊಳ್ಳಿ. ಅವ್ನು ಎಲ್ಲಿದ್ರೂ ಬೇಗ ಬಂದ್ಬಿಟ್ರೆ ಸಾಕು, ಎಲ್ಲ ಸಮಸ್ಯೆಗಳಿಗೂ ಅವನೇ ಪರಿಹಾರ. ಬೆಳಗ್ಗೆನೆ ಹೇಳಿದಳಲ್ಲ ನನಗೇನು ಗೊತ್ತಿಲ್ಲ ಅಂತ. ಬೆಳಿಗ್ಗೆ ಹೇಳಲಿಲ್ಲ, ಅದಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತಿದೆ. ಅದನ್ನು ವಿಚಾರಿಸಕ್ಕಂತಾನೆ ಕರಿತಾ ಇರೋದು. ಏನ್ ಕಾರಣ? ಏನ್ ಮಾತಾಡ್ತಾ ಇದ್ದೀರಾ ನೀವು? ನನಗೆ ಯಾಕೋ ನಮ್ಮ ತ್ರಿಶೂಲ್ಗೆ ಏನೋ ತೊಂದರೆ ಆಗಿದೆ ಅಂತ ಅನಿಸ್ತಾ ಇದೆ. ಏನ್ ಹೇಳ್ತಾ ಇದೀಯ ನೀನು? ನಮ್ ತ್ರಿಶೂಲನಿಗೆ ಏನಾಗಿದೆ? ಗಾಬರಿ ಆಗ್ಬೇಡಿ, ಸಮಾಧಾನವಾಗಿ ಅವಳು ಬರಲಿ. ಅವಳೇ ಎಲ್ಲದಕ್ಕೂ ಉತ್ತರ ಕೊಡ್ಬೇಕು. ಯಾರು ಉತ್ತರ ಕೊಡ್ಬೇಕು ಚಿಕ್ಕಮಾವ? ಬಂದೆಯ ಸತ್ಯವನ್ನು ಅರಿಯದೆ ಸತ್ಯ ದುಡುಕಾಟದಲ್ಲಿ ಮನಸ್ಸು ಗೊಂದಲದ ಗೂಡಾಗಿದೆಯಲ್ಲವೇ? ಹೌದು ಸ್ವಾಮಿಗಳೇ, ನನ್ಗೇನೋ ನಾನು ತಪ್ಪು ಮಾಡಿದೆ ಅನ್ನೋ ಭಾವನೆ ಕಾಡ್ತಾ ಇದೆ. ನನ್ನ ಹೆಂಡತಿ ಶಿವಾನಿ ನನಗೋಸ್ಕರ ಹಗಲು ರಾತ್ರಿ ಕಾಯ್ತಾ ಇದ್ದಾಳೆ. ನಾನು ಅವಳು ಎದುರುಗಡೆನೆ ಇದ್ರು ನಾನೇ ನಿನ್ ತ್ರಿಶೂಲ್ ಅಂತ ಅವಳ ಹತ್ರ ಹೇಳಕ್ಕಾಗ್ತಿಲ್ಲ. ನನಗೆ ಯಾಕೆ ಈ ಶಿಕ್ಷೆ ಸ್ವಾಮಿಗಳೇ? ಅದು ಶಿಕ್ಷೆಯಲ್ಲ, ವಯೋನ್ನತಿ. ನಿನ್ನನ್ನ ನೀನೇ ಪರಿಶುದ್ಧಿಗೊಳಿಸುತ್ತಾ ಎಲ್ಲವನ್ನೂ ಸರಿದೂಗಿಸಿಕೊಳ್ಳುತ್ತಿರುವ ಕ್ರಿಯೆ ಇದು. ಆ ಭೋಲೆನಾಥನ ಇಚ್ಛೆ. ನನಗೆ ಹುಚ್ಚಿಡ್ದಂಗೆ ಆಗ್ತಿದೆ ಸ್ವಾಮಿಗಳೇ. ನನ್ನ ಹೆಂಡತಿ ಶಿವಾನಿ ಪಡ್ತಿರೋ ಕಷ್ಟನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ಮನ್ಸೆಲ್ಲ ಹಿಂಡ್ದಂಗೆ ಆಗ್ತಿದೆ. ಅವಳೊಬ್ಳಿಗಾದ್ರೂ ನಾನೇ ತ್ರಿಶೂಲ್ ಅಂತ ಹೇಳ್ಬಿಡ್ಲಾ? ನೀನೆ ತ್ರಿಶೂಲಲ್ಲಿ ಹೇಳಿದ್ನಲ್ಲ, ನನಗೆ ಗೊತ್ತಿಲ್ಲ. ಗಂಡ ಆದವನು ಮನೆಯವರ ಹತ್ರ ವಿಷಯ ಮುಚ್ಚಿಟ್ರು ಹೆಂಡತಿ ಹತ್ರ ಮುಚ್ಚಿಡೋದಿಲ್ಲ. ಎಲ್ಲಿ ಹೋಗ್ತೀನಿ ಅಂತ ಹೇಳಿರ್ತಾನೆ. ಅವನು ಎಲ್ಲಿ ಹೋಗ್ತೀನಿ ಅಂತ ನಿನಗೆ ಹೇಳಿರ್ಲೇಬೇಕು, ಆ ವಿಷಯ ನಿನಗೆ ಗೊತ್ತಿರಲೇಬೇಕು. ಆದ್ರೆ ನೀನ್ ನಮಗೆ ಹೇಳ್ತಿಲ್ಲ ಅಷ್ಟೇ. ಹಾಗಿದ್ಮೇಲೆ ಅವನು ಹೋಗ್ತಾ ಇರೋ ಜಾಗದ ಬಗ್ಗೆ ನಮ್ಗೆ ಯಾರಿಗೂ ಹೇಳಬಾರ್ದು ಅಂತೇಳಿ ಹೇಳೋಗಿರ್ಬೇಕು ಅಲ್ವಾ? ಇಲ್ಲ, ಹಾಗೇನು ಹೇಳಿ ಹೋಗಿಲ್ಲ. ಹಾಗೇನು ಹೇಳಿಲ್ಲ ಅಂತಂದ್ರೆ ಅವನು ಏನು ಹೇಳೋಗಿದ್ದಾನೆ ಅದನ್ನು ಹೇಳು. ಅಲ್ಲ ಯಜಮಾನ್ರೆ, ತ್ರಿಶೂಲ್ ಅವನಷ್ಟಕ್ಕೆ ಮನೆ ಬಿಟ್ಟು ಹೋದ್ರೆ ಶಿವಾನಿನೂ ಮನೆ ಬಿಟ್ಟು ಕಳ್ಸೋದು ಎಷ್ಟು ಸರಿ? ಮಧುಮತಿ, ನೀನ್ ಈ ವಿಷಯದಲ್ಲಿ ತಲೆ ಹಾಕ್ಬೇಡ. ಯಾರಿಂದ ಸಮಸ್ಯೆ ಆಗಿದೆ, ಯಾವ ರೀತಿ ಸಮಸ್ಯೆ ಆಗಿದೆ ಅಂತ ವಿಚಾರಿಸಿದಾಗ ಈ ಮನೆಯಲ್ಲಿರೋ ಸಮಸ್ಯೆಗೆ ಕಾರಣ ಇವಳೇ.
ಅದಕ್ಕೋಸ್ಕರ ಇವಳನ್ನ ಈ ಮನೆಯಿಂದ ಹೋಗು ಅಂತ ಹೇಳ್ತಿರೋದು. ನೋಡಿ, ಅವಳು ಈ ಮನೆ ಸೊಸೆ. ತಕ್ಷಣ ಅವಳನ್ನ ಇಲ್ಲಿಂದ ಹೋಗು ಅನ್ನೋದಕ್ಕೆ ಇಲ್ಲಿ ಯಾರಿಗೂ ಅಧಿಕಾರ ಇಲ್ಲ. ಈ ಮನೆ ಎಲ್ಲಾ ಸಮಸ್ಯೆಗಳಿಗೂ ಇವಳೇ ಕಾರಣ ಅಂತ ಗೊತ್ತಾದ ಮೇಲೂ ಮನೆ ಸಮಸ್ಯೆನ ಮನೆ ಬಾಗಿಲಿಗೆ ತೋರಣವಾಗಿ ಕಟ್ಕೊಳ್ತೀನಿ ಅನ್ನೋದು ಅರ್ಥವಿಲ್ಲದೆ ಇರೋದು. ಯೋಚನೆ ಮಾಡಿ. ಏಯ್ ನಾಗಿಣಿ, ನೀನು ಈ ಮನೆಯಿಂದ ಹೊರಗಡೆ ಹೋಗ್ಬೇಕು. ಹೊರಗಡೆ ಹೋದ್ಮೇಲೆನೆ ನಿನಗೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ, ನಿನ್ನನ್ನ ನಾಶ ಮಾಡೋದಕ್ಕೆ ಸಾಧ್ಯ. ಹಾಗಂತ ಮನೆ ಸೊಸೆನ ಮನೆಯಿಂದ ಆಚೆ ಕಳ್ಸೋದಾ? ಸ್ವಲ್ಪ ಬುದ್ಧಿ ಉಪಯೋಗಿಸಿ. ಮನೆ ದೇವರಿಗೆ ಅಂತ ಹಚ್ಚಿದ ದೀಪ ಇಡೀ ಮನೆನೇ ಸುಟ್ಟಾಗ್ತಾ ಇದ್ರೆ, ಅಯ್ಯೋ ದೇವ್ರು ಕೊಟ್ಟು ಪ್ರಸಾದ ಅಂತೇಳಿ ಆ ಬೆಂಕಿನ ಕಣ್ಣಿಗೆ ಹೊತ್ಕೊಳ್ತೀರಾ? ಇಲ್ಲ ಅಲ್ವಾ? ಬೆಂಕಿ ಅಂದ್ರೆ ಸುಡುತ್ತೆ, ಸುಡೋದು ಅದರ ಗುಣ. ಹಾಗಿದ್ದಾಗ ಅದನ್ನ ದೂರ ಇಡಬೇಕು. ಅದೇ ಕೆಲಸನೇ ನಾನೀಗ ಮಾಡ್ತಾ ಇರೋದು. ಅಲ್ಲ ಚಿಕ್ಕಮ್ಮವ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಇದು ನನ್ ಮನೆ, ನಾನಿರ್ಬೇಕಾಗಿರೋ ಮನೆ. ನಾನು ಈ ಮನೆಯಿಂದ ದೂರ ಹೋಗ್ಬೇಕು ಅಂದ್ರೆ ನಿನ್ನ ಸಾವಿನ ಮೆರವಣಿಗೆನೆ ಹೋಗ್ಬೇಕು. ಒಂದು ವೇಳೆ ನೀನೇನಾದ್ರು ಇಲ್ಲಿದ್ರೆ ಎಲ್ಲರ ಸಾವಿನ ಮೆರವಣಿಗೆ ಹೋದ ಮೇಲೆ ನಿನ್ನ ಸಾವಾಗುತ್ತೆ. ಅದು ಗೊತ್ತಿದ್ದು ಮೃತ್ಯುನ ಮನೆಯಲ್ಲಿ ಇಟ್ಕೊಳಕ್ ಆಗೋದಿಲ್ಲ. ಹೊರಡು. ಏನ್ ಸರ್ ಹೀಗೆ ಮಾತಾಡ್ತಾ ಇದ್ದೀರಾ? ಇದ್ದಕ್ಕಿದ್ದಾಗೆ ಅವಳನ್ನ ಮನೆ ಬಿಟ್ಟು ಹೋಗಂದ್ರೆ ಎಲ್ಲಿಗೆ ಹೋಗ್ತಾಳೆ ಅವಳು? ಅವಳು ಈ ಮನೆ ಸೊಸೆ, ಇಲ್ಲಿರ್ಬೇಕಾದ ಅವಳು ಧರ್ಮ. ನೀವೇ ಎಲ್ಲಿಂದನ ಬಂದು ಅಧಿಕಾರ ಚಲಾಯಿಸ್ತಾ ಇದ್ದೀರಾ. ತಾನು ಕಳ್ಳ ಪರನ್ನಂಬ ಅಂತ ಹೇಳ್ದಂಗೆ ಆಕ್ಚುಲಿ ನೀ ಮನೆಯಿಂದ ಹೊರಗಡೆ ಹೋಗ್ಬೇಕು, ಗೊತ್ತಾ? ಮುಚ್ಚಯ ಬಾಯಿ. ನೀನು ಕೂಡ ಇವ್ರ ಜೊತೆ ಬೋನಸ್ ಆಗಿ ಬಂದಂತಾನೆ. ಹೋಗಾಚೆ. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಏನ್ ಸರ್ ಹೀಗೆ ಮಾತಾಡ್ತಾ ಇದ್ದೀರಾ? ಮರ್ಯಾದೆ ಇಲ್ದೇ ಇರೋ ಜಾಗದಲ್ಲಿ ನನ್ನ ಎಡಗಾಲ ಚಪ್ಪಲಿ ಕೂಡ ಬಿಡೋದಿಲ್ಲ, ಗೊತ್ತಾ? ಆ ಮಾಡಿ ಪ್ರಸಾದ ಬೇಡ ಅನ್ಬಾರ್ದು. ಯಾ ತಗೊಳ್ಳಿ. ನೀವು ಆ ಮಾಡಿ. ಕಮಾನ್. ಓಕೆ. ಅಜಯ್, ನೀವು ಪ್ರಸಾದ ತಗೊಳ್ಳಿ. ಮತ್ತೆಲ್ಲಿದ್ದೆ ನಾನು? ಲಗೇಜ್ ಎಲ್ಲ ಹೋಗ್ತಿದ್ರಿ? ಯಾರು ನಾ ಕಳಿಸ್ತಿದ್ದು? ಯಾರು ನೀನು? ನಾನು ಈ ಮನೆ ಮಗ ತ್ರಿಶೂಲ್. ಓಕೆ, ಮೊದಲಿಂದಾನೇ ಹೇಳ್ತೀನಿ. ಇನ್ಸಿಡೆಂಟ್ ನಂಬರ್ 1, ಈ ಮನೆ ಮಗ ತ್ರಿವಿಕ್ರಮ್ ಮಿಸ್ಸಿಂಗ್ ಅಂತ ಗೊತ್ತಾಗುತ್ತೆ. ಆಮೇಲೆ ಅವ್ನ್ ಸಾವಾಯ್ತು ಅಂತ ಗೊತ್ತಾಗುತ್ತೆ. ಇನ್ಸಿಡೆಂಟ್ ನಂಬರ್ 2, ಈ ಮನೆ ಯಜಮಾನ ದಿಗ್ವಿಜಯ್ ಕಾಣೆ ಆಗ್ತಾರೆ. ಇನ್ಸಿಡೆಂಟ್ ನಂಬರ್ 3, ಈ ಮನೆ ಸೊಸೆ ಶಿವಾನಿ ಸಾವು. ಶಿವಾನಿ ಸತ್ತೋಗಿದ್ದಾಳೆ ಅಂತ ಎಲ್ಲರೂ ನಂಬಿರ್ಬೇಕಾದ್ರೆ ಶಿವಾನಿ ಮತ್ತೆ ವಾಪಸ್ ಬರ್ತಾಳೆ. ಹೇಗೆ? ಓಕೆ. ಇನ್ಸಿಡೆಂಟ್ ನಂಬರ್ 4, ಈ ಮನೆ ಮಗಳು ರೀನಾ ಕಾಣೆ ಆಗ್ತಾಳೆ. ಆಮೇಲೆ ಅವಳು ಪ್ರೀತಿಸ್ತಿದ್ದ ಹುಡುಗ ಅಜಿತ್, ಅವನು ಕೂಡ ಕಣ್ಮರೆ ಆಗ್ತಾನೆ. ಇನ್ಸಿಡೆಂಟ್ ನಂಬರ್ 5, 2 ದಿನದಿಂದ ಈ ಮನೆ ಮಗ ತ್ರಿಶೂಲ್ ಕಾಣಿಸ್ತಿಲ್ಲ.
ಇದು ಈ ಮನೆ ವಿಷಯ. ಎಲ್ಲರೂ ಮನೆಯಿಂದ ಹೋಗಿದ್ದಾರೆ, ಹೋದವರು ವಾಪಸ್ ಕೂಡ ಬಂದಿದ್ದಾರೆ. ಇದು ಎಲ್ಲ ಮನೆಯಲ್ಲೂ ಸಹಜವಾಗಿ ನಡೆಯುವಂಥದ್ದು. ಆದ್ರೆ ಇಲ್ಲ ಆಗ್ತಿರೋದು ಎಲ್ಲವೂ ಅಸಹಜ. ಆದ್ರೆ ಈ ವಿಷಯವಾಗಿ ನಾವು ಯಾರಿಗೂ ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ, ಕೇಸು ಆಗಿದೆ. ಕೇಸ್ ಈ ವಿಷಯವಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಫೈಲ್ ಆಗಿತ್ತು. ಈ ಮನೆ ಯಜಮಾನ ದಿಗ್ವಿಜಯ್ ಕಾಣಿಸ್ತಿಲ್ಲ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಗಿತ್ತು. ಅದ್ರ ಬಗ್ಗೆ ವಿಚಾರಣೆ ಕೂಡ ಆಯ್ತು. ಒಂದಷ್ಟು ನಿಗೂಢತೆಗಳು, ಒಂದಷ್ಟು ಪ್ರಶ್ನೆಗಳು ಉಳಿದಿದ್ದ ಕಾರಣ ಈ ಕೇಸ್ CID ಡಿಪಾರ್ಟ್ಮೆಂಟ್ಗೆ ಬಂದಿದೆ. ವಿಚಾರಿಸೋಣ ಅಂತ ಬರೋ ಹೊತ್ತಿಗೆ ಈ ಮನೆ ಮಗ ತ್ರಿಶೂಲ್ ಕೂಡ ಕಾಣಿಸ್ತಿಲ್ಲ ಅಂತ ಕಿವಿಗೆ ಬಿತ್ತು. ಯಾವ ಷಡ್ಯಂತ್ರ ಇದು? ಯಾರ ಹುನ್ನಾರ ಇದು? ದಿಗ್ವಿಜಯನ ಮಗ ಇದ್ದಕ್ಕಿದ್ದಂತೆ ಕಾಣೆ ಆಗಲು ಹೇಗೆ ಸಾಧ್ಯ? ಯಾವ ಶಕ್ತಿ ಅವನ ಮೇಲೆ ಮಂತ್ರ ಪ್ರಯೋಗ ನಡೆಸಿದೆ? ನನ್ನ ಅರಿವಿಗೆ ಬಂದಿರುವ ಹಾಗೆ ಅವನ ಮೇಲೆ ನಡೆದಿರುವುದು ಸಾತ್ವಿಕ ಪ್ರಯೋಗ. ಅಂದ್ರೆ ಇದು ಅವನ ಒಪ್ಪಿಗೆಯಿಂದ ನಡೆದಿದ್ಯಾ ಅಥವಾ ಅವನು ಯಾರಾದ್ರೂ ಹುನ್ನಾರಕ್ಕೆ ಬಲಿಯಾದ್ನ? ಹೇಳು ತಾಯೇ, ಹೇಳು, ಮಾತಾಡು. ಅಘೋರ ಕಾರ್ಕೋಟಕ ಅಮಾವಾಸ್ಯೆ ಹತ್ರ ಇದ್ದ ಹಾಗೆ ಈ ರೀತಿ ಘಟನೆ ನಡೀತಾ ಇದೆ ಅಂದ್ರೆ ನಾನು ಎಚ್ಚರವಾಗಿರ್ಬೇಕು ಅಂತ ಸೂಚನೆ ಕೊಡ್ತಾ ಇದ್ಯಾ? ದಿಗ್ವಿಜಯನ ಮಗನ ಕಣ್ಮರಿಯಲ್ಲಿ ನನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಅಡಗಿದೆ ಅಂತ ನನ್ನ ಮತ್ತಿಗೆ ಸೂಚನೆ ಕೊಡ್ತಾ ಇದೆಯಾ ತಾಯಿ? ಮೊದಲು ದಿಗ್ವಿಜಯನ ಮಗ ಎಲ್ಲಿ ಅಡಗಿದ್ದಾನೆ? ಅವನ ಮೇಲೆ ಮಂತ್ರ ಪ್ರಯೋಗ ಮಾಡಿದವರು ಯಾರು? ಅವರ ಉದ್ದೇಶ ಏನು? ಎಲ್ಲ ನಾನು ತಿಳ್ಕೊಳ್ಬೇಕು. ಹೆದರ್ಕೋಬೇಡ ಕಂದ, ಅಪ್ಪ ಬೇಗ ಬಂದ್ಬಿಡ್ತಾರ. ಎಲ್ಲಿದ್ಯಾ ತ್ರಿಶೂಲ್? ನೀನು ನಿನಗೋಸ್ಕರ ನಾನು ನಿನ್ ಮಗು ಕಾಯ್ತಾ ಇದ್ದೀವಿ. ನಮ್ ನೆನ್ಪೇ ಇಲ್ವಾ ನಿನ್ಗೆ? ಬೇಗ ಬಂದ್ಬಿಡ್ತೀನಿ ಅಂತ ಹೋದೋನು ಒಂದು ಫೋನು ಇಲ್ವಲ್ಲ. ಸ್ವಾಮಿಗಳು ಇಬ್ರು ಸೇರಿ ಹೋರಾಡಿದ್ರೆ ಮಾತ್ರ ನಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗುತ್ತೆ, ಇಲ್ಲಾಂದ್ರೆ ಸಾವು ಖಚಿತ ಅಂತ ಹೇಳಿದ್ರು. ಅದ್ ನಿನಗ್ ಗೊತ್ತಿದ್ದು ಈಗ ಒಬ್ನೇ ಹೋಗಿದ್ಯಲ್ಲ, ಎಲ್ಲೂ ಹೋಗ್ತೀನಿ ಅಂತಾನೂ ಹೇಳಲಿಲ್ಲ, ನನ್ನ ಜೊತೆ ಕರ್ಕೊಂಡು ಹೋಗ್ಲಿಲ್ಲ. ನಿನಗೇನಾದ್ರೂ ಆದ್ರೆ ನಾವಿಬ್ರು ಮಾತ್ರ ಬದುಕಿರಲ್ಲ ತ್ರಿಶೂಲ್, ಬದುಕಿರಲ್ಲ. ಎಲ್ಲೋ ಇದ್ದೋಳ್ನ ಕರ್ಕೊಂಡ್ ಬಂದು ಈ ಮನೆಗೆ ಸೇರಿಸ್ದೆ, ಅದಕ್ಕೆ ಕಟ್ಕೊಟ್ಟೆ, ಪ್ರೀತಿ ತುಂಬ್ದೆ, ಎಲ್ಲ ಕೊಟ್ಟು ಈಗ ನನ್ನನ್ನೇ ಒಂಟಿ ಮಾಡಿ ಹೋಗ್ಬಿಟ್ಯಾ? ನೀವ್ ಎಷ್ಟೇ ಹತ್ರ ಬರಕ್ ಪ್ರಯತ್ನ ಪಟ್ರು ನನ್ನ ದೂರ ತಳ್ಸಿದ್ದೆ. ನಿನ್ನ ಅಲ್ಲೆಲ್ಲೋ ಮೂಲೆಯಲ್ಲಿ ಮಲಗಿಸಿ ಆರಾಮಾಗಿ ನಾನು ಮಂಚದ ಮೇಲೆ ಮಲಗ್ತಿದ್ದೆ. ಎಂತ ತಪ್ಪು ಮಾಡ್ಬಿಟ್ಟೆ ನಾನು? ಇಲ್ಲ, ನನ್ನ ತಪ್ಪಿಗೆ ಪ್ರಾಯಶ್ಚಿತವಾಗಿ ಇವತ್ತು ನಾನು ನೆಲದ ಮೇಲೆ ಮಲ್ಕೋತೀನಿ. ಪರಮೇಶ್ವರ, ನನ್ನ ತ್ರಿಶೂಲ್ಗೆ ಯಾವುದೇ ತೊಂದರೆ ಆಗದೆ ಇರಲಿ, ಹಾಗೊಂದು ವೇಳೆ ತೊಂದರೆ ಆಗ್ಲೇಬೇಕು. ಅವ್ರನ್ನ ಕೊಲೆ ಮಾಡಿರೋದು ನಾವು. ಸಾಮ್ರಾಟ್, ದಂಡಪಾಣಿ, ಸಾಂಬಶಿವ ಇವರೆಲ್ಲರೂ ಸಾವು ಹಾವನಿಂದನೇ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಅವನಿಗಾಗಲೇ ಅರ್ಧ ಸತ್ಯನ ತಿಳ್ಕೊಂಡು ಬಂದಿದ್ದಾನೆ. ಇನ್ನು ಉಳಿದಿರೋ ಸತ್ಯ ಕೂಡ ಅವನು ತಿಳ್ಕೊಳ್ತಾನೆ. ಇಷ್ಟೊಂದು ಹೆದರಿ ಸಾಯ್ಬೇಡ ದಿಗ್ವಿಜಯ. ನಮ್ಮ ಶಕ್ತಿಯಿಂದ ಅವನನ್ನ ನಾವು ಏನ್ ಬೇಕಾದ್ರೂ ಮಾಡ್ಬೋದು. ನೋಡಿ, ನೀವು ನಿಮ್ಮ ಮಂತ್ರವಿದ್ಯೆ, ಶಕ್ತಿ, ಸಾಮರ್ಥ್ಯಗಳನ್ನು ಮಾತ್ರ ಮನಸ್ಸಿನಲ್ಲಿ ಇಟ್ಕೊಂಡು ಮಾತಾಡಬೇಡಿ. ಇದು ಸಾಮಾನ್ಯ ಜಗತ್ತು.
ಇಲ್ಲಿ ಬದುಕೋದಕ್ಕೆ ಅದರದ್ದೇ ಆದ ರೀತಿ ನೀತಿಗಳಿರುತ್ತೆ. ಅದರಂತೆಯೇ ನಡ್ಕೋಬೇಕು. ಬೇರೆ ದಾರಿನಲ್ಲಿ ನಡೆದ್ರೆ ತಪ್ಪಾಗುತ್ತೆ, ಕೇಸು ಆಗುತ್ತೆ. ಏನ್ ತೊಂದ್ರೆ? ಅಗ್ನಿ ಆಹುತಿ ಪ್ರಯೋಗ ಮಾಡಿದ್ರೆ ಅವನು ಸುಟ್ಟು ಭಸ್ಮ ಆಗೋಗ್ಬಿಡ್ತಾನೆ. ಇದನ್ನೇ ಬೇಡ ಅಂತ ಹೇಳಿದ್ದು ಅವನೊಬ್ಬ ಸರ್ಕಾರಿ ಅಧಿಕಾರಿ. ಅವನಿಗೇನಾದ್ರೂ ಅಪಾಯ ಆದ್ರೆ ಇಡೀ ಸೈನ್ಯನೇ ಬಂದು ಈ ಮನೆ ಮುಂದೆ ನಿಂತ್ಕೊಳ್ಳುತ್ತೆ. ಒಬ್ರನ್ನ ಇಬ್ರನ್ನ ಹೆದರ್ಸ್ಬೋದು, ಆದ್ರೆ ಇಡೀ ಸೈನ್ಯನೇ ಬಂದು ನಿಂತ್ರೆ ಹೆದರ್ಸೋದು ಕಷ್ಟ ಆಗುತ್ತೆ. ಎಲ್ಲದಕ್ಕೂ ಒಂದು ಸಮಯ ಸಂದರ್ಭ ಅಂತ ಬರುತ್ತೆ, ಆಗ ಎದುರಿಸೋಣ. ಈ ರೀತಿ ಎಲ್ಲ ಮಾತಾಡೋದು ಪ್ರಯೋಜನಕ್ಕೆ ಬರೋದಿಲ್ಲ. ಉಪಾಯವಾಗಿ ಬಲಿ ಹಾಕೋಣ. ಅಯ್ಯೋ, ತ್ರಿಶೂಲ್ ಹೇಳಿದ ಪ್ರಕಾರ ಶಿವಾನಿ ನಾಗಿಣಿ. ನಾನು ಸಾಮಾನ್ಯ ಮನುಷ್ಯಳು. ನನ್ನ ಮೈಯಿಂದ ಹಾವಿನ ಬರಕ್ಕೆ ಹೇಗೆ ಸಾಧ್ಯ? ಏನಾಗ್ತದೆ? ನನ್ನಲ್ಲಾಗ್ತಿರೋ ಬದಲಾವಣೆಗೆ ಕಾರಣ ಆದ್ರೂ ಏನು ಮಾಡೋದು? ಯಾರೋ ಬಂದ್ರಲ್ಲ, ನೋಡ್ಬಿಟ್ರೆ ಏನ್ ಮಾಡೋದು? ಬಂದೆ. ಏನು ಶಿವಾನಿ, ತ್ರಿಶೂಲ್ ಬಂದ್ನ? ಇಲ್ವಲ್ಲ. ನೀನು ಅವನ್ಗೆ ಫೋನ್ ಮಾಡ್ದ? ಅವ್ನ್ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಾ? ಅದು ಫೋನು ನಾಟ್ ರೀಚಬಲ್ ಬರ್ತಿದೆ. ಶಿವಾನಿ, ಅರ್ಥ ಆಗತ್ತೆ. ತ್ರಿಶೂಲ್ ಮನೇಲಿಲ್ಲ ಅಂತ ನಿನ್ಗೆ ಬೇಸರ ಆಗ್ತಾ ಇದೆ ಅಲ್ವಾ? ಶಿವಾನಿ, ನೀನ್ ಯಾಕೆ ಒಂಥರ ಇದೆಯಾ? ಏನಿಲ್ವಲ್ಲ, ಏನಾಗಿಲ್ಲ. ನಿನ್ ಗಾಬರಿ ನೋಡ್ತಾ ಇದ್ರೆ ಏನೋ ಬಚ್ಚಿಡ್ತಾ ಇದೆಯಾ ಅನಿಸ್ತಾ ಇದೆ. ಬಚ್ಚಿಡೋದ? ನಾನೇನ್ ಬಚ್ಚಿಡೋಕ್ ಸಾಧ್ಯ? ಹಾಗೆಲ್ಲ ಏನಿಲ್ಲ. ನಿನ್ ವರ್ತನೆ ಹಾಗಿತ್ತು, ಅದಕ್ಕೆ ಕೇಳ್ದೆ. ಯಾಕೆ ಶಿವಾನಿ, ಏನಾಯ್ತು? ನೋಡು, ಏನೇ ಆದ್ರೂ ನನ್ನ ಹತ್ರ ಹೇಳ್ಕೊ. ನಾನ್ ನಿನ್ನ ಸ್ನೇಹಿತೆ ಅಂತ ತಿಳ್ಕೊ. ನಿನಗೆ ಎಷ್ಟು ಬೇಜಾರಾಗ್ತಾ ಇದೆ ಅಂತ ನನಗ್ ಗೊತ್ತು. ತ್ರಿಶೂಲ್ ಇರ್ಬೇಕಿತ್ತಲ್ವಾ? ನನ್ ಮೇಲೆ ಬೆಂಕಿ ಕಾರ್ತಾ ಇದ್ದವಳು ನನ್ನ ರೂಮ್ ಒಳಗಡೆ ಬಿಟ್ಕೊಂಡು ಕಕ್ಕಾ ಬಿಕ್ಕಿಯಾಗಿ ನೋಡ್ತಾ ಇದ್ದಾಳೆ. ನಾನೇನೋ ಕೇಳ್ತಾ ಇದ್ರೆ ಇವಳು ಏನೋ ಮಾತಾಡ್ತಾ ಇದ್ದಾಳೆ. ಒಂದೇ ಕಡೆ ದೃಷ್ಟಿ ಇದೆ, ಪದೇ ಪದೇ ನೋಡ್ತಾ ಇದ್ದಾಳೆ. ಏನಿರ್ಬೋದು? ಮಾತಾಡಿದಾಯ್ತಾ? ಹಾ, ಮತ್ ಹೊರಡಿ. ಪರವಾಗಿಲ್ಲ ಶಿವಾನಿ, ನಾನಿಲ್ಲೇ ಕೂತಿರ್ತೀನಿ. ನನ್ಗೂ ಒಬ್ಳೆ ಇದ್ದು ಬೇಜಾರಾಗ್ತಾ ಇತ್ತು. ನಾನಿಲ್ಲೇ ಇರ್ತೀನಿ. ಅದು ನಾನು ಸ್ನಾನಕ್ಕೆ ಹೋಗ್ಬೇಕು, ನೀವ್ ಹೊರಡಿ. ಪರವಾಗಿಲ್ಲ, ನಾನಿಲ್ಲೇ ಕೂತಿರ್ತೀನಿ. ಹೊರಡಿ ಅಂತ ಹೇಳಿದ್ನಲ್ಲ. ಸರಿ. ಅಂದಾಗೆ ಈ ಮನೆ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕಾದ್ರೆ ನನಗೊಂದಷ್ಟು ನಿಗೂಢವಾದ ವಿಷಯಗಳು ಕಿವಿಗೆ ಬಿತ್ತು. ಈ ಮನೆ ಸುತ್ತಮುತ್ತ ಹಾವುಗಳ ಸುತ್ತಾಟ ಕಾಟ ಜಾಸ್ತಿ ಇದೆಯಂತೆ, ಹೌದಾ? ಮುಖ್ಯವಾದ ವಿಚಾರನೇ ಕೆದಕ್ತಾ ಇದ್ದಾನೆ. ನನ್ನನ್ನು ಕೇಳಿದ್ರೆ ಏನು ಅಂತ ಹೇಳೋದು? ಎಸ್ಟೇಟ್ನಲ್ಲಿರೋ ಮನೆ ಅಂತಂದ್ಮೇಲೆ ಹಾವು, ಚೇಳು, ಕೆಲವು ಸಲ ನಾಯಿ ನರಿಗಳು ಕೂಡ ಬರುತ್ತವೆ ಮಿಸ್ಟರ್ ಅಭಯ್. ಅವುಗಳು ಪಾಡಿಗೆ ಸುತ್ತಾಡ್ತಾ ಇರ್ತವೆ. ಹಾಗಂತ ನಮ್ಮನೆ ಸುತ್ತನೇ ಸುತ್ತಾಡ್ತಾ ಇವೆ, ಅವುಗಳಿಂದ ಕಾಟ ಆಗ್ತಿದೆ ಅಂತ ಹೇಳೋದಕ್ಕಾಗತ್ತಾ? ಹಾವುಗಳಿಂದ ಈ ಮನೆಗೇನು ತೊಂದರೆ ಆಗಿಲ್ಲ. ಓಕೆ, ಈ ಮನೆಯಿಂದ ಹಾವುಗಳಿಗೆ ತೊಂದರೆ ಆಗಿದೆ.
ಅಂತಾಯ್ತು ಅಲ್ವಾ? ಅಯ್ಯೋ ಮತ್ತೆ ನೆತ್ತಿಗತ್ತಾ? ಕುಡೀರಿ ಕುಡೀರಿ, ನೀರು ಕುಡೀರಿ. ನಿಮ್ ಮುಖ ನೋಡಿದ್ರೆ ತುಂಬಾ ಗಾಬರಿ ಆಗಿದ್ದೀರಾ ಅನ್ಸುತ್ತೆ. ಯಾಕೆ ಹಾವು ಕಂಡ್ರೆ ಭಯನ? ಅಲ್ಲ, ಯಂತ್ರನೋ ಮಂತ್ರನೋ ತಂತ್ರನೋ ಅದೇನೋ ಲಕ್ಕಿ ಸ್ಟೋನ್ ಭಯ ಹೋಗೋದಕ್ಕೆ ಆ ಥರ ಒಂದು ಉಂಗುರ ಹಾಕೊಳ್ಳಿ. ನಾನ್ ಕೇಳಿದ ಪ್ರಶ್ನೆಗೆ ಮುಖ ಕೊಡದೆ ಹೋಗ್ತಿದ್ದಾರೆ ಅಂದ್ರೆ ಈ ಮುಖದ ಹಿಂದೆ ಏನೋ ಇದೆ ಅಂತ ಆಯ್ತು. ಗುರುಗಳೇ ಗುರುಗಳೇ ಗುರುಗಳೇ, ದಿಗ್ವಿಜಯ, ಮನಸ್ಸು ಶಾಂತಿ, ದೇಹ ವಿಶ್ರಾಂತಿಯನ್ನು ಬಯಸುತ್ತಿರುವಾಗ ಗುರುಗಳೇ ಗುರುಗಳೇ ಎಂದು ಕಿರಿಚಿ ಅಶಾಂತಿಯನ್ನು ಸೃಷ್ಟಿಸುತ್ತಿರುವೆಯಲ್ಲ, ಏಕೆ ಆತಂಕ? ಯಾವ ಆತಂಕವನ್ನು ಹೊತ್ತುಕೊಂಡು ಬಂದಿರುವೆ? ಗುರುಗಳೇ, ಅನಾಹುತ ಆಗಿದೆ. ನಮ್ಮ ಮನೆಗೆ CID ಆಫೀಸರ್ ಅಂತ ಹೇಳ್ಕೊಂಡು ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಅವನಿಗೆ ನಮ್ಮ ಮನೆಗೂ ಮತ್ತು ಹಾವುಗೂ ಇರೋ ನಂಟಿನ ಬಗ್ಗೆ, ನಮ್ಮ ಮನೆಯಿಂದ ಕಾಣೆಯಾದವ್ರ ಬಗ್ಗೆ, ನಮ್ಮ ಮನೆಗೆ ಬರ್ತಿರೋರ ಬಗ್ಗೆ, ನಮ್ಮ ಮನೆಯಲ್ಲಿ ಆದಂತಹ ಸರಣಿ ಸಾವುಗಳ ಬಗ್ಗೆ, ಹಾವಿನಿಂದ ಸತ್ರಲ್ಲ ನನ್ನ ಸ್ನೇಹಿತರು ಅವರ ಬಗ್ಗೆ ಇಲ್ಲದೆ ಇರೋ ಅನುಮಾನಗಳಿವೆ. ಅವನು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾನೆ. ಅದೆಲ್ಲ ಲೌಕಿಕ ವಿಚಾರ. ನಾನು ಯಾವುದೇ ಸರ್ಕಾರ, ಜನಶಕ್ತಿ, ತನಿಖಾ ದಳಗಳ ಬಗ್ಗೆ ಭಯ ಇಲ್ಲದವನು. ಏಕೆಂದರೆ ತಾಯಿ ಜ್ವಾಲಮಾಲಿನಿ ಆಶೀರ್ವಾದದಿಂದ ನಾನು ಅದೆಲ್ಲವನ್ನು ಮೀರಿದವನು. ಅದ್ಯಾರೇ ಬಂದರೂ ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ. ಗುರುಗಳೇ, ನಿಮ್ಮನ್ನು ಯಾರು ಏನು ಮಾಡಲು ಸಾಧ್ಯವಿಲ್ಲ. ನೀವು ಮಹಾಶಕ್ತಿವಂತರು. ಅದೇ ನಾನು ನಿಮ್ಮ ಹಾಗೆ ಶಕ್ತಿವಂತನಲ್ಲ. ಇದ್ದ ನನ್ನ ರೂಪವನ್ನು ಕಳೆದುಕೊಂಡು ನನ್ನ ಮನೆಯಲ್ಲೇ ನಾನೀಗ ಪರಕೀಯಾಗಿದ್ದೀನಿ. ಒಂದು ವೇಳೆ ಅವನೇನಾದ್ರು ತನಿಖೆ ಶುರು ಮಾಡಿದ್ರೆ ರೀನಾನ ಕೊಂದಿತ್ತು, ಗರುಡನ್ನ ಕೊಂದಿತ್ತು, ನನ್ನ ಸ್ನೇಹಿತರ ಸಾವು, ಈಗ ತ್ರಿಶೂಲ್ ಕಾಣೆಯಾಗಿರೋದು. ಹೀಗೆ ಒಂದ್ರ ಹಿಂದೆ ಒಂದು ಬಂದು ನಾನು ಸಿಕ್ಕಾಕೊಂಡ್ಬಿಡ್ತೀನಿ. ಆಮೇಲೆ ನಾನು ನಾಗಮಣಿಯ ಹಿಂದೆ ಬಿದ್ದಿದ್ದು, ನಾಗಲೋಕದವ್ರನ್ನ ಕೊಂದಿದ್ದು. ಈ ವಿಷಯ ಏನಾದ್ರೂ ಮನೆಯಲ್ಲಿ ಗೊತ್ತಾದ್ರೆ ನನ್ನ ಪರಿಸ್ಥಿತಿ ಏನು? ಇದ್ರ ಬಗ್ಗೆ ಯೋಚನೆ ಮಾಡಿ. ಮೂಡ 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 ಕ್ಷಣದ ಸಮಸ್ಯೆಗೆ ಶಾಶ್ವತ ಸಂತೋಷವನ್ನು ಕಳೆದುಕೊಳ್ಳುತ್ತಿರುವೆಯಲ್ಲ. ನೀನು ಯೋಚಿಸಬೇಕಾಗಿರುವುದು ಮುಂಬರುವ ಅಘೋರ ಕಾರ್ಕೋಟಕ ಅಮಾವಾಸ್ಯೆಯ ಬಗ್ಗೆ. ಕಗ್ಗತ್ತಲ ಕಾರ್ಕೋಟಕ ಅಮಾವಾಸ್ಯೆ, ಮಾಂತ್ರಿಕರ ತಾಂತ್ರಿಕರ ಪುಣ್ಯದ ಅಮಾವಾಸ್ಯೆ. ಉಪಾಸನಾ ಮೂರ್ತಿಗಳು ಸಕಲ ವರಗಳನ್ನು ಕೊಟ್ಟು ಅನುಗ್ರಹಿಸುವ ಮಹಾ ಅಮಾವಾಸ್ಯೆ. ಇಂತಹ ವೇಳೆಯಲ್ಲಿ ನೀನು ಯೋಚನೆ ಮಾಡಬೇಕಾಗಿರುವುದು ನಿನ್ನ ಗುರಿಯ ಬಗ್ಗೆ, ಸುತ್ತ ಇರುವ ಸಮಸ್ಯೆಗಳ ಬಗ್ಗೆ ಅಲ್ಲ. ಮೂಢ. ಗುರುಗಳೇ, ಅಘೋರ ಕಾರ್ಕೋಟಕ ಅಮಾವಾಸ್ಯೆಯ ಬಗ್ಗೆ ಒಂದಷ್ಟು ಸಲ ನೀವು ನನ್ನ ಹತ್ರ ಮಾತಾಡಿದ್ದೀರಿ. ಅದು ತುಂಬಾ ಗಂಭೀರವಾದ ವಿಷಯ ಆಗಿರೋದ್ರಿಂದ ನಾನಿವತ್ತು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಆ ಅಘೋರ ಕಾರ್ಕೋಟಕ ಅಮಾವಾಸ್ಯೆಯಿಂದ ಏನು ಸಮಸ್ಯೆ ಆಗುತ್ತೆ? ದಿಗ್ವಿಜಯ, ಸಮಸ್ಯೆ ಎರಡು ರೀತಿಯಲ್ಲಿ ಆಗಬಹುದು. ಕಾರ್ಕೋಟಕ ಅಮಾವಾಸ್ಯೆ ಈ ಮಂಡಲದಲ್ಲಿ ಬರುತ್ತಿದೆ. ಕಳೆದ 24 ವರ್ಷಗಳಿಂದ ಭೂಲೋಕದಲ್ಲಿ ಉಳಿದು ಹೋಗಿರುವ ನಾಗಮಣಿಯನ್ನು ಈ ಕಾರ್ಕೋಟಕ ಅಮಾವಾಸ್ಯೆ ಒಳಗೆ ಮರಳಿ ನಾಗಲೋಕಕ್ಕೆ ಪಡೆಯಲು ಇಡೀ ನಾಗಲೋಕವೇ ಪ್ರಯತ್ನ ಪಡುತ್ತಿದೆ. ನಾಗಲೋಕದ ಸೈನಿಕರು ಭೂಲೋಕದ ಇಂಚಿಂಚು ಜಾಗವನ್ನು ಹುಡುಕಬಹುದು. ಯುದ್ಧಕ್ಕೆ ತಯಾರಾಗಿ ನಾಗ ಸೈನಿಕರು ಬಂದರೆ ಮಾನವರಿಂದಾಗಲಿ ಮಹಾಶಕ್ತಿಯನ್ನು ವಹಿಸಿಕೊಂಡ ನನ್ನಂತವರಿಗಾಗಲಿ ಎದುರಿಸುವುದು ಬಹಳ ಕಷ್ಟ. ಹಾಗಾದ್ರೆ ಈಗ ಏನ್ ಮಾಡೋದು ಗುರುಗಳೇ? ನಾಗಲೋಕದಿಂದ ಭೂಲೋಕಕ್ಕೆ ನಾಗಮಣಿಯನ್ನು ಹುಡುಕಿಕೊಂಡು ಬಂದು ಅದು ಅವರ ಕೈ ಸೇರುವುದರೊಳಗೆ ನಾವು ನಾಗಮಣಿಯನ್ನು ವಶಪಡಿಸಿಕೊಳ್ಳಬೇಕು. ಅದು ನಮ್ಮ ಕೈ ಸೇರಿ ನಾಗಪ್ರಸನ್ನ ಪೂಜೆ ಮಾಡಿ ನಾಗಮಣಿಯನ್ನು ಒಲಿಸಿಕೊಂಡರೆ ಸತ್ಯ ಏನು ಅಂತ ಹೇಳ್ತೀರಾ? ನನ್ನಲ್ಲಿ
ಯಾವತ್ತಾದ್ರೂ ಈ ಥರದ ಬದಲಾವಣೆ ಆಗಿತ್ತಾ? ನೀವು ಯಾವತ್ತಾದ್ರೂ ಗಮನಿಸಿದ್ದೀರಾ? ಇಲ್ಲಮ್ಮ, ನಾವು ನಾರ್ಮಲ್ ಆಗಿ ನಾಟಕ ಮಾಡ್ತಾ ಇದ್ವಿ, ಎಲ್ಲ ನಾರ್ಮಲ್ ಆಗೇ ಇತ್ತು. ಸರಿಯಾಗಿ ಯೋಚನೆ ಮಾಡಿ ಹೇಳಿ ಮಾವ, ನಾನು ಯಾವತ್ತೂ ವಿಚಿತ್ರವಾಗಿ ನಡ್ಕೊಂಡಿಲ್ವಾ? ವಿಚಿತ್ರವಾಗ್ಯಾ? ಇಲ್ವಲ್ಲ. ಹಾ, ಸ್ವಲ್ಪ ದಿವಸದ ಹಿಂದೆ ಸೋಮನಹಳ್ಳಿಯಲ್ಲಿ ನಾಟಕ ಮುಗಿಸಿ ನಾವು ಗಾಡಿಯಲ್ಲಿ ವಾಪಸ್ ಬರ್ತಾ ಇದ್ದಾಗ ಟೈರ್ ಪಂಚರ್ ಆಯ್ತು. ಆ ಟೈರ್ ಚೇಂಜ್ ಮಾಡೋದಕ್ಕೆ ಗಾಡಿಯಿಂದ ನಾವೆಲ್ಲ ಕೆಳಗಿಳಿದ್ವಿ. ಆಗ ನೀನು ಇಳಿದ್ಬಿಟ್ಟು ಫೋನ್ನಲ್ಲಿ ಮಾತಾಡ್ಕೊಂಡು ಓಡಾಡ್ತಾ ಇದ್ದೆ. ನಾವು ಟೈರ್ ಚೇಂಜ್ ಮಾಡಿದ್ಮೇಲೆ ನೀನಿರೋ ಹತ್ರ ಬಂದು ನೋಡಿದ್ರೆ ಏನಾಗಿತ್ತೋ ಗೊತ್ತಿಲ್ಲ, ನಿನ್ ತಲೆಗೆ ಏಟಾಗಿತ್ತು, ಗಾಯ ಆಗಿತ್ತು, ರಕ್ತ ಸೋರ್ತಾ ಇತ್ತು. ಹಾಗೋ ಹೀಗೋ ನಿನ್ನನ್ನು ಮನೆ ಕರ್ಕೊಂಡು ಬಂದ್ವಿ. ನಿನಗೆ ರಾತ್ರಿ ಎಲ್ಲ ಪ್ರಜ್ಞೆನೇ ಇರಲಿಲ್ಲ. ಬೆಳಿಗ್ಗೆ ಪ್ರಜ್ಞೆ ಬಂದ ಮೇಲೆ ನಾನು ಯಾರು, ಎಲ್ಲಿದ್ದೀನಿ ಅಂತ ಕೇಳಿದಾಗ ನಮಗೆ ವಿಚಿತ್ರ ಅನ್ನಿಸ್ತು. ಆಮೇಲೆ ನಿನ್ನ ಮಾತುಗಳೆಲ್ಲ ಬಹಳ ವಿಚಿತ್ರವಾಗಿತ್ತು. ಅದೇ ಟೈಮಲ್ಲಿ ದೇವ್ರ ತರ ಒಬ್ರು ಸ್ವಾಮೀಜಿಗಳು ಬಂದರು. ನಿನ್ನ ಮೇಲೆ ಕಮಂಡಲದ ನೀರನ್ನ ಹಾಕಿದ್ರು. ಆಮೇಲೆ ನೀನು ಸಹಜ ಸ್ಥಿತಿಗೆ ಬಂದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.